ಹಾಯ್, ಹಲೋ, ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಟು ಅವರ್ ಅವರ್ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್. ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಡೇರ್ ಕೊಡಿ ನಮಗೆ. ಸೊ ಯೂಟ್ಯೂಬ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ. ನಿಮ್ಗೆ ಏನೇನು ಇಷ್ಟ ಅಥವಾ ಏನ್ ಮಾಡಬೇಕು ಅದನ್ನ ನಮ್ಗೆ ಸಜೆಸ್ಟ್ ಮಾಡಿ ಅಂತ ಹೇಳಿ ನಾವು ನೆನೆ ಕ್ವೆಶನ್ ಹಾಕಿದ್ವಿ. ಮೊನ್ನೆನಾ ಮೊನ್ನೆ ಮೊನ್ನೆ ಹಾಕಿದ್ವಿ. ಸೊ ತುಂಬಾ ಜನ ತುಂಬಾ ಡೇರ್ಗಳನ್ನ ಕಳಿಸಿದೀರಾ. ನಾವ್ ಅದ್ರಲ್ಲಿ ಒಂದಷ್ಟು ಸೆಲೆಕ್ಟ್ ಮಾಡಿ ಇವತ್ತು ಈ ವ್ಲಾಗ್ ಅಲ್ಲಿ ಒಂದು 4 ರಿಂದ 5 ಡೇರ್ನ ಕಂಪ್ಲೀಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಜಾಸ್ತಿ ಡೇರ್ ಒಂದು ಬ್ಲಾಗಲ್ಲಿ ಬೇಡ, ಲೆಂತಿ ಆಗುತ್ತೆ ಅಂತೇಳಿ ಒಂದು 4 ಡೇರ್ನ ನಾವು ಪಿಕ್ ಮಾಡಿದ್ದೀವಿ. ಆ್ಯಂಡ್ ಉಳಿದಿದ್ದು ನಾವು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀವಿ ಅದನ್ನು. ಆ್ಯಂಡ್ ಯಾರೆಲ್ಲ ಈ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಹೊಸ ಸಬ್ಸ್ಕ್ರೈಬರ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ. ನೆಕ್ಸ್ಟ್ ನೋಡೋಣ ಈ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ. ಅಂಡ್ ಯಾರ್ಯಾರು ಏನೇನ್ ಡೇಟ್ ಕಳ್ಸಿದಿರಾ ನಾವು ಇವಾಗ ಮೆನ್ಷನ್ ಮಾಡಿರ್ತೀವಿ, ಇಲ್ಲಿ ಅಥವಾ ಇಲ್ಲೆಲ್ಲಾದ್ರೂ ಮೆನ್ಷನ್ ಮಾಡಿರ್ತೀವಿ. ಸೊ ಆ ಡೇರ್ನ ನಾವು ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ವಿ. ಅಂಡ್ ಫಸ್ಟ್ ಡೇರ್ ಏನು ಅಂತ ಬನ್ನಿ ನೋಡೋಣ. ಸೊ ಫಸ್ಟ್ ಡೇರ್ ಮಾಡ್ತಾ ಇರೋದು Kaushik_Rai10 ಯೂಸರ್ ನೇಮ್ ಇರೋದು. ಅವ್ರು ಕಳ್ಸಿರೋದು ಫಸ್ಟ್ ಡೇರ್ ಟ್ರೈ ನಾಟ್ ಟು ಲಾಫ್ ಚಾಲೆಂಜ್ ಅಂತ. ಟ್ರೈ ನಾಟ್ ಟು ಲಾಫ್ ಅಂದರೆ ಅವ್ರು ಈಗ ಆ ಚಾಲೆಂಜ್ ಇವಳೀಗ ನನ್ನ ನೆಗಡಿಸ್ಬೇಕು. ನಾನು ನೆಗಡುವಾಗಿ ಇಲ್ಲ. ಆ್ಯಂಡ್ ಟಚ್ ಮಾಡಲಿಕ್ಕಿಲ್ಲ, ಇದು ಟಚ್ ಮಾಡಲಿಕ್ಕಿಲ್ಲ. ವಿತೌಟ್ ಫೀಲ್ ಅಂದರೆ ಬಾಡಿ ಟಚ್ ಮಾಡದೆ ನೆಗಡಿಸ್ಬೇಕು. ಏನಾದರೂ ಮಾಡಲಿ, ಟಚ್ ಮಾಡೋಗಿಲ್ಲ. ಸೊ ಈ ಚಾಲೆಂಜನ್ನ ಆಕ್ಸೆಪ್ಟ್ ಮಾಡ್ತಿದ್ದೇವೆ. ಕೌಶಿಕ್ ರೈ, ಥ್ಯಾಂಕ್ ಯು ಸೋ ಮಚ್ ರೆಸ್ಪಾನ್ಸ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಹಾಗೆ ಬ್ಲಾಗ್ನ ನೋಡ್ತಾ ಇರಿ. ಇನ್ನು ನಗಾಡು ಮೀನ್ಸ್ ಹಲ್ ಬಿಡ್ಬೇಕಾ? ನಂಗೆ ಫುಲ್ ಫನ್ನಿ ಆಗ್ಬೇಕು ಗೈಸ್. ಇಲ್ಲ ಫನ್ನಿ ಆಗ್ಬೇಕು. ಇವಳು ನಂಗೆ ನಗಡ್ಸೋದಂದ್ರೆ ಫುಲ್ ಕಂಪ್ಲೀಟ್ ಆಗಿ ನಾನು ನಗಡಬೇಕು. ಇಲ್ಲ, ನಾನು ಹಿಂಗೆಲ್ಲ ಏನಿದೆ, ಸ್ವಲ್ಪ ಎಂತ ಹೇಳುದು, ಎನರ್ಜೆಟಿಕ್ ಆಗಿ ನಗಡಬೇಕು. ಅಷ್ಟು ಒಂದು ಫನ್ನಿ ಆಗಿರ್ಬೇಕು. ಸೊ ಸ್ಟಾರ್ಟ್. ಕಣ್ಣು ಮುಚ್ಚೋಗಿಲ್ಲ. ರೈ ಅವರೇ, ಏನಿದು ಹಿಂಗೆಲ್ಲ ಕೊಟ್ಬಿಟ್ರೆ? ಆಯ್ತು, ಸ್ಟಾರ್ಟಾ? ಸ್ಟಾರ್ಟ್. ಇಲ್ಲ 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 ಗೈಸ್ ಸ್ಟಾರ್ಟ್. ಇಲ್ಲ 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 ನಿಮಿಷ ಗೈಸ್ ಆಗಿಲ್ಲ. ಇಲ್ಲ 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 ನೋ ನೋ ಫಸ್ಟ್ ಇಂದ ಪ್ಲೀಸ್ 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 ಫಸ್ಟ್ ಇಂದ. ಚೀಟಿಂಗ್ ತಾನೆ, ನೀವು ಕಮೆಂಟ್ ಮಾಡಿ. ಬರೀ ಇದೆ. ಕ್ಲಿಪ್ ಕಟ್. ಇವಾಗ ಅವ್ನು ನಗಾಡ್ಬೇಕಿತ್ತು, ನಗಾಡ್ದ. ಸ್ಟಾರ್ಟ್. ಐವನ್ ಅಷ್ಟೇ ಗೈಸ್, ಪವರ್ ಅಷ್ಟೇ. ನಂಗೆ ಇವಳು ನೋಡಿದ್ರೆ ನೆಗಡಕ್ ಬರುತ್ತೆ, ಹಂಗೆ ನೆಗಡ್ತೇನೆ. ನಗಾಡಾಯ್ತು. ಇವಾಗ ಈ ಚಾಲೆಂಜ್ ನಾನು ಗೆದ್ದಿದ್ದೀನಿ. ಸೊ ಇವಾಗ ಅವ್ನ್ ಟರ್ನ್. ಓಕೆ. ಸೊ ಗೈಸ್, ನಾನೀಗ ಇವಳನ್ನ ನೆಗಡಿಸ್ಬೇಕಂತೆ. ನೋಡೋಣ. ಆರಾಮ್ ಆರಾಮ್ ಆರಾಮ್. ಈಗ ಅವಳು ಮೇ ಬಿ ಒಂದು 10 ಸೆಕೆಂಡಲ್ಲಿ ನೆಗಾಡ್ಸಿರ್ಬೋದು. ನಾನೊಂದು 9 ಸೆಕೆಂಡಲ್ಲಿ ನೆಗಡ್ಸಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಲೆಟ್ ಸ್ಟಾರ್ಟ್. ಸ್ಟಾರ್ಟ್. ಏನ್ ಮಾಡೋದು ಹೇಳು. ನೀನ್ ನೆಗಡಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಪ್ರಜ್ವಲ್, ಒಂದ್ಸಲ ನೆನ್ಸ್ಕೊ ಅವನ ಇದು ಹಲ್ ಕಟ್ ಮಾಡಿದ್ವು. ಗೈಸ್ ನೆಗಡ್ತಿಲ್ಲ. ಹಿಂದೆ ಕೊಡ್ಬೇಕು ಸುಮ್ನೆ ನೋಡದ ಕೂಡ ಅದಿಲ್ಲ ಗೈಸ್. ಅದು ಅವಳು ಪಾಡಿ ನಿಂತೆ, ನಾನು ಸುಮ್ನೆ ಹಿಂದಿಂದ ಮಾಡೋದು. ನೀನು ಆ ಕಡೆ ಎಲ್ಲ ನೋಡ್ತಾ ಇದ್ದೆ. ಗೈಸ್ ನೆಗಡ್ತಿದ್ದಾಳೆ, ಅದು ರೂಲ್ಸ್. ಆಯ್ತು. ಕಳ್ಳಿ ಇವಳು, ಅಯ್ಯೋ ಕಳ್ಳಿ ಇವಳು, ನನ್ನ ಕಂದೆ ಬಿಟ್ಟಳು,
ಕಣ್ಣಲ್ಲಿ ಗೈಸ್ ಏನ್ ಗೊತ್ತಾ ಗೈಸ್, ನಾನು ಹಾಡು ಹೇಳಿದ್ರೆ ಇವ್ಳು ನೆಗಡೋದು. ನನ್ನ ವಾಯ್ಸು ಅವಳಿಗೆ ಇಷ್ಟ ಇಲ್ಲ ಅಂತೆ. ಸೊ ನಾನು ಹಾಡು ಹೇಳ್ತಿದ್ದೇನೆ, ನೆಗಡ್ತಾಳ ಅಂತ ನೋಡೋಣ. ನಿನ್ನೆ ಹಾಡು ಹೇಳಿದ್ದು ನೆನೆಸ್ಕೊಂಡು ನಾನು ಹಾಡು ಹೇಳಿದ್ದು. ನಿನ್ನೆ ಜೋರಾಗಿ ನೆಗಡಿದ್ದಲ್ಲ, ಜೋರಾಗಿ ನೆಗಡಿದ್ದಲ್ಲ. ನೆಗಡು ನೆಗಡು ನೆಗಡು. ಗೈಸ್ ರೆಸ್ಪಾನ್ಸ್ ಇಲ್ಲ. ನೆಗಡು ಆಯ್ತು. ಹೋಗಿ ಕಂಪ್ಲೀಟ್ 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 ಕಂಪ್ಲೀಟ್. ಇಲ್ಲ 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 ಇಲ್ಲ. ಏನೋ 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 ಹೋಗಿ ಪಾಪ ಅಂತ. ಇಲ್ಲ 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 ಗೈಸ್. ಕೌಶಿಕ್, ಥ್ಯಾಂಕ್ ಯು ಸೋ ಮಚ್ ಈ ಚಾಲೆಂಜ್ ಕೊಟ್ಟಿದ್ದಕ್ಕೆ. ನಾನು ಅವಳನ್ನ ಕೌಶಿಕ್ ರೈ ಅಲ್ಲ, ಕೌಶಿಕ್ ಅಂಡರ್ಸ್ಕೋರ್ ರೈ 10 ಆಯ್ತು, ಡನ್. ಯಾರು ವಿನ್ನರ್ ಇದ್ರಲ್ಲಿ? ವಿನ್ನರ್ ಯಾರು ವಿನ್ನರ್ ಅಂತ ಕಮೆಂಟ್ ಮಾಡ್ಬೇಕು. ನೀವೇ DM ಮಾಡಿ ನಮ್ಗೆ. ನಾನು ವಿನ್ನರ್. ಸೊ ನೆಕ್ಸ್ಟ್ ಡೇರ್ ಇರೋದು ಐಶು ಅಂಡರ್ಸ್ಕೋರ್ ಹಡಿ ಮನೆ ಅವರು ಕಳ್ಸಿರೋದು. ಕುಕ್ ಯೋರ್ ಫೇವ್ರೆಟ್ ಫುಡ್ ಟುಗೆದರ್ ಆ್ಯಂಡ್ ಈಟ್. ಫೇವ್ರೆಟ್ ಫುಡ್ ನಾವು ಮಾಡಲ್ಲ, ಯಾಕಂದ್ರೆ ಮಾಡಕ್ ಹೋದ್ರೆ ಅದು ಇಡೀ ವ್ಲಾಗ್ ಅದೇ ಆಗುತ್ತೆ. ಫುಡ್ ವ್ಲಾಗ್ ಅಂತ ಬೇರೆ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಸೊ ಏನ್ ಗೊತ್ತಾ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಆಗ್ತೀವಿ. ಇವಾಗ ನಾವು ಏನಾದ್ರು ಡ್ರಿಂಕ್, ನನ್ಗೆ ಕೋಲ್ಡ್ ಕಾಫಿ ಇಷ್ಟ ಆಯ್ತಾ. ಸುಮಾರು ಸಲ ಹೇಳಿದ್ರು ಗೈಸ್, ಸಾರಿ ಇವಳು ಸುಮಾರು ಸಲ ಪರವಾಗಿಲ್ಲ ಹಂಗೆ ಇವಳು ಸುಮಾರು ಸಲ ಹೇಳಿದ್ಲು ಕೋಲ್ಡ್ ಕಾಫಿ. ನಾವೀಗ ಹೊರಗಡೆ ಹೋಗುವಾಗ ಕೋಲ್ಡ್ ಕಾಫಿನೇ ಜಾಸ್ತಿ ಆರ್ಡರ್ ಮಾಡೋದು ಇವಳು. ಅದಕ್ಕೆ ನಾನು ಹೇಳಿದೆ ಎಷ್ಟು ಕೋಲ್ಡ್ ಕಾಫಿ ಕುಡಿತೀಯ, ನಾನೇ ಮಾಡ್ಕೊಡ್ತೀನಿ ಅಂತ ನಾನು ಯಾವಾಗಲೂ ಅಂದಿದ್ದೆ. ಅಲ್ಲಿಂದ ಹಿಡ್ಕೊಂಡ್ಲು ನನ್ನನ್ನ, ಯಾವಾಗ ಮಾಡ್ಕೊಡ್ತೀಯ ಕೋಲ್ಡ್ ಕಾಫಿನ ಅಂತ. ಸೊ ಇವತ್ತು ಮೇ ಬಿ ಟೈಮ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಐಶು ಹಡಿಮನೆ. ಆಕ್ಚುಲಿ ನನ್ಗೇನದ್ದು ಅಷ್ಟು ಫೇವ್ರೇಟ್ ಅಂತ ಅಲ್ಲ, ಬಟ್ ಹೋದಾಗ ಬೇರೆ ಏನು ಅಷ್ಟಿಷ್ಟ ಆರ್ಡರ್ ಮಾಡ್ಬೇಕು ಅಂತ ಅನ್ಸಲ್ಲ. ಹೋದಾಗೆಲ್ಲ ಕೋಲ್ಡ್ ಕಾಫಿ ಕೆಲವೊಂದ್ ಕಡೆ ಇಷ್ಟನೇ ಆಗಲ್ಲ, ಚೆನ್ನಾಗಿರಲ್ಲ. ಅದನ್ನ ಹೇಳಿದಾಗ ಇವನು ಮತ್ತೆ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರು, ಏನ್ ಎಲ್ಲೋದ್ರೂ ಕೋಲ್ಡ್ ಕಾಫಿ ಆರ್ಡರ್ ಮಾಡ್ತೀಯ ಅಂತ. ಇವನು ಬಾರಿ ಹೇಳ್ತಾ ಇದ್ದಾನ, ನಾನು ಇದಕ್ಕಿಂತ ಚಂದ ಮಾಡ್ಕೊಡ್ತೇನೆ, ನಂಗೆ ಚೆನ್ನಾಗಿ ಗೊತ್ತಿದೆ ಮಾಡಕ್ಕೆ ಅಂತ. ಸೊ ಇವತ್ತು ಆ ಟೈಮ್ ಬಂದಿದೆಯಲ್ಲ, ಹಾಗಾಗಿ ಇವನೇ ಮಾಡ್ತಾನೆ ಇವತ್ತು ಕೋಲ್ಡ್ ಕಾಫಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಅವ್ರು ಹೇಳಿರೋದು ಫೇವ್ರೆಟ್ ಫುಡ್ ಟುಗೆದರ್ ಆ್ಯಂಡ್ ಈಟ್ ಅಂತ, ಬಟ್ ವಿಲ್ ಡ್ರಿಂಕ್. ಓಕೆ, ಸೊ ಫುಡ್ ನ ಪ್ರಿಪೇರ್ ಮಾಡುವಂತ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಅಂದ್ರೆ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಯಾವಾಗ ಮಾಡ್ತೀವಿ ಅಂತ ಗೊತ್ತಿಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ. ಇದೇ ಟೈಮಲ್ಲಿ ಮಾಡಬೇಕು, ನೆಕ್ಸ್ಟ್ ವ್ಲಾಗಲ್ಲಿ ಮಾಡಬೇಕು ಅಂತ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಮಾಡ್ತೀವಿ. ಹಾಗಾಗಿ ನಾವು ಒಂದು 10 ಮಿನಿಟ್ಸ್ ಬ್ಯಾಕ್ ಲಾಯಲ್ ವರ್ಲ್ಡ್ ಹೋಗಿ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಇವಾಗ ಕುಕ್ ಅಲ್ಲ, ಇವನು ಪ್ರಿಪೇರ್ ಮಾಡ್ತಾನೆ. ನೋಡೋಣ ಹೇಗಿರುತ್ತೆ ಟೇಸ್ಟ್. ಆಯ್ತಾ, ಟೇಸ್ಟ್ ಚೆನ್ನಾಗಿರ್ಬೇಕು. ತುಂಬಾ ಬಿಲ್ಡಪ್ ಕೊಟ್ಟಿದ್ದಾನೆ. ಬಿಲ್ಡಪ್ ಎಲ್ಲ ಇಲ್ಲ, ಕೋಲ್ಡ್ ಕಾಫಿ ಮಾಡ್ಲಿಕ್ಕೆ ಗೊತ್ತುಂಟು ಅಂತ ನಾನು ಹೇಳಿದ್ದೆ. ನಂಗೆ ಗೊತ್ತಿರೋಷ್ಟು ನಾನು ಮಾಡ್ತೇನೆ, ಕುಡಿಯುವಂತದ್ದು ಇವಳು ಕೆಲಸ. ಅದು ಚಂದ ಇರ್ಲಿ, ಚಂದನೇ. ಇವನು ಹೇಳಿದ್ದೆಂತ ಅಂದ್ರೆ ಎವ್ರಿ ಟೈಮ್ ಹೋದಾಗ ನಾನು ಇದಕ್ಕಿಂತ ತುಂಬಾ ಚಂದ ಮಾಡ್ತೇನೆ, ಹೇಗೆ ಮಾಡ್ಕೊಡ್ತೇನೆ, ಫಸ್ಟ್ ಕ್ಲಾಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದ. ಸುಮ್ನೆ ಇವಾಗ ಏನೇನು ಹೇಳ್ಬೇಡ. ಸೊ ಇವಾಗ ನೋಡೋಣ ಹೇಗ್ ಮಾಡ್ಕೊಡ್ತೇನೆ ಅಂತ. ಓಕೆನಾ, ಬನ್ನಿ ಹೋಗೋಣ. ಈಗ ಇವನು ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ಶೆಫ್ ಮಿಥುನ್ ಅವರಿಗೆ ಒಗ್ಗರಣೆ ಡಬ್ಬಿಗೆ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೋಲ್ಡ್ ಕಾಫಿ ಮಾಡುವುದು ವಿಧಾನ. ಸೊ ಈಗ ಎಲ್ಲ ತಂದಿಟ್ಟು ರೆಡಿ ಆಗಿದೆ. ಇದು ನಂದಿನಿ ಗುಡ್ ಲೈಫ್ ಅವ್ರದ್ದು. ಸಿರಪ್ನ ಕಟ್ ಮಾಡೋಣ, ಮಾಡಿಫಿಕೇಶನ್ ಚಂದ ಕಾಣಲಿಕ್ಕೆ ಅಂತೇಳಿ ಈ ಥರ ಹಾಕ್ತೇವೆ ನೋಡಿ ಗೈಸ್. ಒಮ್ಮೆ ಇದಕ್ಕೆ ಹಾಲು ಹಾಕಿ ಆಮೇಲೆ ಅದನ್ನು ಇನ್ನೊಂದು ಗ್ಲಾಸ್ ಟ್ರಾನ್ಸ್ಫರ್ ಮಾಡಬೇಕು. ಈ ಥರ ಎಲ್ಲ ಸ್ವಲ್ಪ ವೆರೈಟಿಯಲ್ಲಿ ನಿಮಗೆ ಹಳೆ ಗ್ಲಾಸ್ಗೆ ಡೆಕೋರೇಷನ್ ಮಾಡಬೇಕು ಗೈಸ್. ಈ ಥರ ನಾವು ಗ್ಲಾಸಿಗೆ ಮಾಡಿಫಿಕೇಶನ್ ಮಾಡಬೇಕು. ಇಟ್ ಲುಕ್ಸ್ ಗುಡ್ ನೋಡಲಿಕ್ಕೆ. ಆಮೇಲೆ
ಇದರನ್ನು ಗ್ಲಾಸ್ ಈ ಹಾಲಿಗೆ ಮಿಕ್ಸ್ ಮಾಡಬೇಕು. ಯಾವುದು ಡಿಕಾಕ್ಷನ್ನ ಕಾಫಿದು. ಇದನ್ನು ಹೀಗೆ ಹಾಕಬೇಕು. ಹಾಕಿ ಇದಾದ ಮೇಲೆ ಒಂದು ಇನ್ನೂ ಒಳ್ಳೆ ಟೇಸ್ಟ್ ಬರಬೇಕು ಅಂತ ಹೇಳಿದರೆ ಒಂದು ಐಸ್ ಕ್ರೀಮನ್ನು ಸ್ಕೂಪ್ ಹಾಕ್ಬೇಕು ಇದಕ್ಕೆ. ಹೀಗೆ ಇದು ಮಾಡಿ ಕೆಲವರಿಗೆ ಬಾಯಲ್ಲಿ ನೀರು ಬರ್ತುಂಟು ಗೈಸ್. ಇದನ್ನು ಇದಕ್ಕೆ ಹೀಗೆ ಹಾಕಬೇಕು ಗೈಸ್. ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ. ಹೀಗೆ ಹಾಕಬೇಕು. ನೋಡ್ಲಿಕ್ಕೆ ಚಂದ ಕಾಣ್ತುಂಟು, ಇನ್ನು ಕುಡಿದು ನೋಡ್ಬೇಕಷ್ಟೇ. ಇದು ಗ್ಲಾಸ್ ಸ್ವಲ್ಪ ಫುಲ್ ಆಗ್ಬೇಕಂದ್ರೆ ಇನ್ನೊಂದು ಪ್ಯಾಕೆಟ್ ಹಾಲು ಹಾಕಿ. ಸದ್ಯಕ್ಕೆ ಸಾಕು. ಈಗ ಇನ್ನು ಸ್ವಲ್ಪ ಸ್ಕೂಪ್ ಹಾಕುವ ಅಂತಲ್ಲ ಮೇಲೆಗೆ. ಈಗ ಮೇಲೆಗೆ ಇನ್ನು ಸ್ವಲ್ಪ ಒಂದು ಚಂದ ಕಾಣ್ಬೇಕಂದ್ರೆ ಈಗ ಸೈಡಲ್ಲಿ ಹೀಗೆ ಹಾಕಬೇಕು. ಸ್ವಲ್ಪ ನಾವು ಪ್ರೆಸೆಂಟ್ ಮಾಡುವಾಗ ಚಂದ ಕಾಣ್ಬೇಕಂದ್ರೆ ಸ್ವಲ್ಪ ಹೀಗೆಲ್ಲ ಮಾಡಬೇಕು. ಹೀಗೆ ಕಾಣ್ತದೆ ನೋಡಿ. ಸ್ವಲ್ಪ ಸ್ಪೆಷಲ್ ಆಗಿ ಕೋಲ್ಡ್ ಕಾಫಿನ ಮಾಡಿದ್ದೇನೆ. ಇದನ್ನ ಟೇಸ್ಟ್ ನೋಡಲಿಕ್ಕೆ ಭೂಮಿಕಾ ನೈರಾ ಅವರು. ಈಗ ನಾವು ಫಸ್ಟ್ ಟೇಸ್ಟನ್ನು ಭೂಮಿಕಾ ಅವರಿಗೆ ಕೊಡುವ. ಹೇಗುಂಟು ಅಂತ ಇವರ ಒಂದು ರಿವ್ಯೂ ಹೇಳಿ. ದೇವರೇ, ನನ್ನ ಫಸ್ಟ್ ಟ್ರೈ. ಸೊ ಗೈಸ್, ಚಾಲೆಂಜ್ ಆಕ್ಸೆಪ್ಟ್ ಮಾಡಿ ಕಂಪ್ಲೀಟ್ ಕೂಡ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಕಾಂಪ್ಲಿಮೆಂಟ್ಸ್. ಕೋಲ್ಡ್ ಕಾಫಿ ರೆಡಿ ಆಯಿತು, ಕುಡ್ದಾಯಿತು, ಚೆನ್ನಾಗಿದೆ ಅಂತ ಹೇಳಿ ಆಯಿತು. ಡೇರ್ ಡನ್. ನೀವು ಹೇಳಿದಾಗೆ ಫುಡ್ ಬದಲು ನಾವೀಗ ಕೋಲ್ಡ್ ಕಾಫಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಇವನು ಮಾಡಿಕೊಟ್ಟಿದ್ದಾನೆ ಆ್ಯಂಡ್ ಚಂದ ಉಂಟು. ಸೊ ಗೈಸ್, ಆಯಿತು, ಡೇರ್ ಕಂಪ್ಲೀಟ್ ಆಯಿತು. ಇನ್ನು ಮುಂದಿನ ಡೇರ್ಗೆ ಹೋಗೋಣ ಬನ್ನಿ. ಸೊ ಗೈಸ್, ನಾವೀಗ ಇನ್ನೊಂದು ಡೇರ್ ಥರ್ಡ್ ಡೇರಿಗೆ ಚೈತ್ರಾ ಮಹೇಶ್ ಅವ್ರು ಕೊಟ್ಟಿರೋದು ಡಾನ್ಸ್ ವಿತ್ ನೋ ಮ್ಯೂಸಿಕ್ ಅಂತ. ಸೊ ಫಸ್ಟ್ ಇವಾಗ ಚಾಲೆಂಜ್ ಆಕ್ಸೆಪ್ಟೆಡ್. ಇವರು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಯಾರಾದ್ರೂ ಒಬ್ರು ಮಾಡಲೇಬೇಕು. ಅಲ್ಲಿ ನಾವು ಅಡಿಷನಲ್ ಬೇರೆ ಮ್ಯೂಸಿಕ್ ಕೊಡ್ತಿದೀವಿ. ಬಟ್ ಇಲ್ಲಿ ನಾವು ಯಾವುದೇ ಮ್ಯೂಸಿಕ್ ಇಲ್ದೇನೆ ನಿಮಗೆ ಡ್ಯಾನ್ಸ್ ಮಾಡಿಸ್ತೀನಿ ಇವಾಗ, ಆಯ್ತಾ? ಮಾಡ್ಬೇಕು. ಶೋರ್ ಬನ್ನಿ. ರೆಡಿಯಾ? ರೆಡಿ? ರೆಡಿ, 1 2. ಅದೇ ಚಾಲೆಂಜ್. ರೆಡಿ, 1 2 3 ಗೋ. ಯಾರಾದ್ರೂ ನೋಡಿದ್ರೆ ಪಕ್ಕ ಏನೋ ಆಗಿದೆ ಅನ್ಕೊಳ್ತಾರೆ. ಆದ್ರೂ ಅಲ್ಲ, ಮ್ಯೂಸಿಕ್ ಇದ್ದಿದ್ರು ಅವ್ರಿಗೇನು ಅಲ್ಲಿ ಕೇಳಿಸ್ತಾ ಇಲ್ವಲ್ಲ. What is that? ಇದು ಎಂತ ಹೇಳಿದ್ರಿ? ಮೇಡದು ಆಯ್ತಾ? ಸಾಕಲ್ಲ. ಮ್ಯೂಸಿಕ್ ಇಲ್ಲದೆ ಹಿಂಗೆ ಸ್ಟೆಪ್ ಮಾಡಲಿ. ಏನೋ ತಲೆಗೆ ಯಾವ್ದು ಸ್ಟೆಪ್ ಬಂತು, ಮಾಡಿದ್ವಿ. ಡನ್. ಸೊ ಗೈಸ್, ಈಗ ಭೂಮಿಕಂದು ರೌಂಡ್. ಅವಳು ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ನೋಡೋಣ. ಇಲ್ಲಿ ರೆಡಿ ಆಗಿದ್ದಾಳೆ ಪಾರ್ಟಿಸಿಪೆಂಟ್. ಸೊ ಈಗ ಭೂಮಿಕಾ ಅವರು ಸ್ಟಾರ್ಟ್ ಮಾಡ್ತಾರೆ. ಕೇಳೋಣ ಫಸ್ಟ್, ರೆಡಿನಾ ಅಂತ. ರೆಡಿ ಅಲ್ಲ? ಶ್ಯೂರ್ ಅಲ್ಲ? ಎಸ್. ರೆಡಿ, 1 2 3 ಸ್ಟಾರ್ಟ್. ಗೈಸ್, ಇವಳು ಡ್ಯಾನ್ಸ್ ಮಾಡೋದಕ್ಕೆ ಪಟಾಕಿ ಎಲ್ಲ ಓಡಿಸ್ತಿದ್ದಾರೆ ಬ್ಯಾಕ್ಗ್ರೌಂಡ್ ಇಂದ. ಕೇಳ್ತಿದ್ಯಾ? ಇದು ನೋಡಿ ಗೈಸ್, ಪಟಾಕಿ ಎಲ್ಲ ಓಡಿಸ್ತಿದ್ದಾರೆ ಬ್ಯಾಕ್ಗ್ರೌಂಡ್ ಇಂದ. ಫುಲ್ ಬಾಂಬ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಬಾಂಬ್ ಎಲ್ಲ ಓಡಿಸ್ತಿದ್ದಾರೆ ಹಿಂದ್ಗಡೆಯಿಂದ. ಆಯ್ತು, ನನಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇರುವಂತ ಎಲ್ಲ
ಅಭಿಮಾನಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಪಟಾಕಿ ಹೊಡಿಸ್ತಾ ಇದಾರೆ ಫುಲ್ ಧೂಮ್ ಧಾಮ್. ಸೊ ಗೈಸ್, ಈ ಡೇರ್ ಕಂಪ್ಲೀಟ್ ಆಯಿತು. ಎಲ್ಲ ಸೇರಿಕೊಂಡು ನಮ್ಮನ್ನ ಕಾಮಿಡಿ ಪೀಸ್ ಥರ ಮಾಡ್ತಿದ್ದೀರಾ ಎಲ್ಲ. ಯಾವ್ದ್ಯಾವ್ದೋ ಡೇರ್ ಎಲ್ಲ ಕೊಟ್ಕೊಂಡು ಅಂತೂ ನಾವು ನಿಮಗೆ ಒಂದು ಗೌರವ ಕೊಟ್ಟು ನಾವು ಮಾಡಿದ್ದೇವೆ. ಅದಕ್ಕೊಂದು ನಿಮ್ಮ ಕಡೆಯಿಂದ ಒಂದು ಲೈಕ್ ಮಾಡಿ. ಹಾಗೆ ಬನ್ನಿ ನೆಕ್ಸ್ಟ್ ಡೇರಿಗೆ ನಾವು ಹೋಗ್ತೇವೆ. ಸೊ ಗೈಸ್, ಫೋರ್ತ್ ಡೇರ್ ಮಾಡ್ತಾ ಇದೀವಿ. ರೋಡಲ್ಲಿ ಹೋಗೋರ್ ಜೊತೆ ಆಟೋಗ್ರಾಫ್ ಕೇಳಿ ಅಂತ ಹೇಳ್ಬಿಟ್ಟು _POO__XXX85 ಅಂತ, ಮೇ ಬಿ ಅವ್ರ ಹೆಸರು ಪೂಜಾ ಇರ್ಬೋದು, ಗೊತ್ತಿಲ್ಲ. ಅವರು ಡೇರ್ ಕೊಟ್ಟಿದ್ದಾರೆ. ರೋಡ್ ಸೈಡ್ ಅಲ್ಲಿ ಹೋಗೋರ್ ಜೊತೆ ಆಟೋಗ್ರಾಫ್ ಹಾಕ್ಸಿ ಅಂತ. ನಾನಿಬ್ರ ಜೊತೆ ಅಂಡ್ ಇವನಿಬ್ರ ಜೊತೆ ಅಂತ ಮಾಡ್ಕೊಂಡಿದ್ವಿ. ಸೊ ನೋಡೋಣ ಯಾರು ಕೊಡ್ತಾರೆ ಅಂತ ಹೇಳ್ತೀನಿ, ಬನ್ನಿ. ಹೋಗೋದ್ ನೋಡಿ, ಯಾರೋ ಏನದು ಏನಕ್ ಬರ್ತಾರಲ್ಲ, ಮನೆ ಸೆನ್ಸಸ್ ಮಾಡಕ್ ಬರ್ತಾರೆ ಅಂತ ಯಾರು ಒಪ್ಕೋತಾ ಇಲ್ಲ. ನೋಡೋಣ, ಯಾರಾದ್ರೂ ಸಿಕ್ಕಿದ್ರೆ ಗ್ಯಾರಂಟಿ 2 ಕಂಪ್ಲೀಟ್ ಮಾಡ್ತೀನಿ ನಾನು. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರುತ್ತಾ? ಏನ್ ಗೊತ್ತಾ, ನಿಮ್ದು ಆಟೋಗ್ರಾಫ್ ಬೇಕಿತ್ತು, ಕೊಡ್ತೀರಾ? ಅಲ್ಲಿ ಬರ್ತೀರಾ? ಲೈಟ್ ಬರ್ತೀರಾ? ಕಾಣಿಸಲ್ಲ ಇಲ್ಲಿ. ಏನು ಇಲ್ಲ, ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದೀವಿ. ಹಾಯ್ ಹೇಳ್ತೀರಾ ವ್ಲಾಗ್ಗೆ? ಸೊ ಯಾ ಆಟೋಗ್ರಾಫ್ ಡೇರ್ ಇತ್ತು ಅದಕ್ಕೆ. ಏನ್ ನಿಮ್ಮ ಹೆಸರು? ಮಿಥುನ್ ಅಂತ ಹೆಸರು. ಥ್ಯಾಂಕ್ ಯು ಸೋ ಮಚ್. ಡೇರ್ ಕಂಪ್ಲೀಟ್, ಫಸ್ಟ್ ಡೇರ್ ನೀವೇ ಕಂಪ್ಲೀಟ್ ಮಾಡಿರೋದು ಅಲ್ಲ? ಅವ್ರು ಕೂತ್ಕೊಂಡು ಮಿಥುನ್ ಭೂಮಿಕಾ ಅಂತ ಇಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ ನಾಳೆ. ಥ್ಯಾಂಕ್ ಯು. 1 ಡೇರ್ ಕಂಪ್ಲೀಟ್ ಮಾಡಿದ್ದೀನಿ. ಅವರು ಆಟೋಗ್ರಾಫ್ ಏನ್ ಗೊತ್ತಾ, ಇವ್ ಟೈಮ್ ಆಗ್ಬಿಡಿದೆ. ನಾವು ಲೇಟ್ ಆಗಿ ಶುರು ಮಾಡಿದ್ವಲ್ಲ, ಟೈಮ್ ಇರ್ಲಿಲ್ಲ. ಬಟ್ ಕತ್ಲೆ ಆಗ್ಬಿಡಿದೆ, ಯಾರು ಜನ ಇಲ್ಲ. ಆದ್ರೂ ಇವ್ರ ಪಾಪ ಅಲ್ಲಿ ಕೂತಿದ್ರು. ನಾನು ಕೊಡ್ತಾರೋ ಇಲ್ವೋ ಅಂತ ಡೌಟ್ ಅಲ್ಲಿ ಓಡೋದೆ. ಬಟ್ ಪಾಪ ಅವ್ರು ಎದ್ದು ಬಂದ್ಬಿಟ್ಟು ಲೈಟಿಗೆ ಬನ್ನಿ ಅಂತ ಅಂದ್ರು. ಪಾಪ ಓಡ್ಕೊ ಬಂದು ಕೊಡ್ತಿದ್ದಾರೆ. ಇನ್ನೊಬ್ರು ಹುಡುಕ್ತೀನಿ. ಎಕ್ಸ್ಕ್ಯೂಸ್ ಮೀ, ಕನ್ನಡ ಬರುತ್ತಾ? ಏನಿಲ್ಲ, ನಿಮ್ದು ಆಟೋಗ್ರಾಫ್ ಬೇಕಿತ್ತು. ವಿಡಿಯೋ ಮಾಡ್ತಾ ಇದೀವಿ. ಡೇರ್ ಆಕ್ಚುಲಿ ಇದು ಕೊಡ್ತೀರಾ? ಏನ್ ನಿಮ್ಮ ಹೆಸರು? ಪರವಾಗಿಲ್ಲ, ಆಟೋಗ್ರಾಫ್ ಚೆನ್ನಾಗಿರೋದು ಏನಾದ್ರು ಬರೀರಿ. ಏನಂತ? ಹಾಯ್ ಹೇಳ್ಬಿಡಿ ವ್ಲಾಗ್ಗೆ. ಯೂಟ್ಯೂಬ್ ನೋಡ್ತೀರಾ? ನೋಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಮಿಥುನ್ ಭೂಮಿಕಾ ಆಫಿಷಿಯಲ್ ಇದೆ. ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಗೈಸ್, ಕಂಪ್ಲೀಟೆಡ್. ಇಬ್ರ ಜೊತೆ ಆಟೋಗ್ರಾಫ್ ಬೇಕಿತ್ತು, ಅಂದ್ರೆ ನನ್ಗೆ ಕೊಟ್ಟಿದ್ದು. ಅವನಿಬ್ರು ಇವಾಗ ಮಾಡ್ಬೇಕು, ನಾನು ಇಬ್ರದ್ದು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಗೈಸ್, ಈಗ ನನ್ನ ರೌಂಡ್ ಈಗ ಮಾಡ್ಬೇಕಷ್ಟೇ. ನೋಡೋಣ ಯಾರು ಸಿಗ್ತಾರೆ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಬ್ರೋ, ನಿಮ್ಮ ಆಟೋಗ್ರಾಫರ್ ಹಾಕ್ತೀರಾ? ಆಟೋಗ್ರಾಫ್ ಸುಮ್ಮನೆ ಆಟೋಗ್ರಾಫ್ ಹಾಕ್ತೀರಾ? ಎಲ್ಲಿ ಊರು ಯಾವ್ದು? ನಿಮ್ಮೂರು ಮೈಸೂರ? ಚಾಲೆಂಜ್ ಹಾಕ್ತೀರಾ? ಎರಡು ಬೇಕಿತ್ತು ಇಬ್ರದ್ದು. ಈಗ ಅವಳಿಗೆ 2 ಟಾಸ್ಕ್ ಇತ್ತು, ಅವಳು ಕಂಪ್ಲೀಟ್ ಮಾಡಿದ್ದು. ನಿಮ್ಮ ಹೆಸರು? ಯೂಟ್ಯೂಬ್ ನೋಡ್ತೀರಾ? ಮಿಥುನ್ ಭೂಮಿಕಾ ಆಫಿಷಿಯಲ್ ಅಂತ ಇದೆ ಚಾನೆಲ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಭೂಮಿಕಾ ಆಫಿಷಿಯಲ್ ಇವಾಗಲೇ ನೋಡಿ. ಕೇಳಿದಾಗೆ
ಆಟೋಗ್ರಾಫ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಡೇರ್ ಕಂಪ್ಲೀಟ್ ಆಯಿತು ಗೈಸ್, ಕಂಪ್ಲೀಟ್. ಈಗ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತೀವಿ ಮಿಥುನ್ ಭೂಮಿಕಾ. ಥ್ಯಾಂಕ್ ಯು. ಸೊ ಗೈಸ್, ಹೆಂಗೋ ಡೇರ್ ಕಂಪ್ಲೀಟ್ ಮಾಡಿದೆ. ಒಂದೇ ಕಲ್ಲಲ್ಲಿ 2 ಅಕ್ಕಿಯಿಂದ ಹೇಳ್ದಾಗೆ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು. ಈಗ ಆಲ್ 4 ಡೇರ್ ಕಂಪ್ಲೀಟ್ ಆಯಿತು. ಸೊ ಗೈಸ್, ಫೈನಲಿ ಡೇರ್ ಕಂಪ್ಲೀಟ್ ಆಯಿತು. ಆಟೋಗ್ರಾಫ್ ಕೇಳೋದು ಟಾಸ್ಕ್ ಸ್ವಲ್ಪ ಭಯ ಅನಿಸಿತು, ಆದರೆ ಟಾಸ್ಕ್ ತುಂಬ ಈಸಿ ಆಯಿತು ಅಲ್ಲಿ ಹೋದ್ಮೇಲೆ. ಫಸ್ಟಿಗೆ ಕೇಳೋಕ್ಕೆ ಭಯ ಆಯಿತು, ಬಿಕಾಸ್ ಇದು ಫಸ್ಟ್ ಟೈಮ್ ಪಬ್ಲಿಕಲ್ಲಿ ನಾವು ವ್ಲಾಗ್ ಮಾಡ್ತಿರೋದು. ಆದ ಕಾರಣ ಸ್ವಲ್ಪ ಭಯ ಆಯಿತು. ಬಟ್ ಕೇಳಿದಾಗೆ ನಮಗೆ ಈಸಿಯಾಗಿ ಆಟೋಗ್ರಾಫ್ ಕೊಟ್ಟರು. ದೂರಿಂದ ಇವಳು ನಾನು ನಾನು ಆಟೋಗ್ರಾಫ್ ಕೇಳ್ತಿರುವಾಗ ಈ ವಿಡಿಯೋ ನೋಡ್ಬಿಟ್ರು, ಓ ವ್ಲಾಗ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಸರಿ ಐಸ್ ಅಂತ ಕೊಟ್ಟರು. ಇವಳಿಗೂ ಹಂಗೆ ಕೇಳಿದಾಗ ಆಟೋಗ್ರಾಫ್ ಕೊಟ್ಟರು. ಸೊ ಟಾಸ್ಕ್ ಸ್ವಲ್ಪ ಈಸಿ ಇತ್ತು. ಇನ್ನೇನಾದ್ರೂ ಡೇರ್ ಚಾಲೆಂಜ್ ಮಾಡಬೇಕು, ನಾವು ಮಾಡಬೇಕು ಅಂತ ಏನಿದ್ರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅವಳಿಗೂ ಮಾಡ್ಬೋದು, ಇಲ್ಲ ನಂಗೂ ಮಾಡ್ಬೋದು, ಯಾರಿಗೂ ಬೇಕಾದ್ರೂ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ಅದು POOXX0 ಸಮಥಿಂಗ್ ಏನಾಯ್ತು, ನಾವು ಮೆನ್ಷನ್ ಮಾಡ್ತೀವಿ ಇಲ್ಲಿಗ. ಥ್ಯಾಂಕ್ ಯು ಸೋ ಮಚ್ ರೆಸ್ಪಾನ್ಸ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಅನ್ನ ಇಟ್ಟು ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಸೊ ನನ್ಗಿಬ್ರು ಆಟೋಗ್ರಾಫ್ ಕೇಳ್ಬೇಕು ಅಂತ ಟಾಸ್ಕ್ ಇದ್ದು, ನನ್ ಕೇಳಿದಿಬ್ರು ಸರಿ ಆಯ್ತು ಕೊಡ್ತೀವಿ ಅದ್ರಲ್ಲಿ ಏನು ಅಂತ ಹೇಳಿ ಈಸಿಯಾಗಿ ಕೊಟ್ಬಿಟ್ರು. ಸೊ ಅದೆರಡು ಮಾಡಿದೀನಿ. ಅಂಡ್ ಇವರು ಅಷ್ಟೇ, ಇಬ್ರು ಫ್ರೆಂಡ್ಸ್ ಜೊತೆ ಕೇಳ್ಬಿಟ್ಟು ಮುಗಿಸ್ಬಿಟ್ಟ ಹೆಂಗೋ. ಅಂಡ್ ನಾವು ಈ ಡೇರ್ನ ಮುಗಿಸಿದ್ವಿ ಸಕ್ಸಸ್ಫುಲಿ. ಅಂಡ್ ಈ ಡೇರ್ ಕೊಟ್ಟಿರುವಂತ ಪೂಜಾ ಅನ್ಕೊಂಡಿದ್ವಿ, ಅವ್ರ ಹೆಸರು ಹಾಗೆ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇವತ್ತು ಒಂದು 4 ಡೇರ್ನ ಕಂಪ್ಲೀಟ್ ಮಾಡಿದ್ವಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನಷ್ಟು ಡೇರ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀವಿ. ಅಂಡ್ ಅಂಟಿಲ್ ದೆನ್ ವಾಚ್ ಮಾಡ್ತಾ ಇರಿ. ಬಾಯ್. ಬಾಯ್, ಟೇಕ್ ಕೇರ್. ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಬಾಯ್.